ಉಮಾ, ಎಷ್ಟು ವರ್ಷ ಆಯಿತು ನೀನು ನೋಡಿ? ಊರಿಗೆ ಬರ್ತಿದ್ದೆ, ಆದರೆ 1-2 ದಿನ. ಅಪ್ಪ ಅಮ್ಮನ ನೋಡಿ ವಾಪಸ್ ಹೋಗ್ತಿದ್ದೆ. ಹೀಗೆ ಊರೆಲ್ಲ ಸುತ್ತಕ್ಕಾಗ್ತಿರ್ಲಿಲ್ಲ. ಇನ್ಮೇಲೆ ಇಲ್ಲೇ ಇರ್ತೀನಿ. ಅದು ಸರಿ, ನಿಮ್ಮ ಅಪ್ಪಂಗೆ ನಾವೆಲ್ಲ ಹೇಳಿ ಸಾಕಾಯ್ತು. ನೀನಾದರೂ ಒಂಚೂರು ಹೇಳೋದಲ್ದ? ಅಮ್ಮ, ನೀನಾದರೂ ನನಗೆ ಹೇಳೋದಲ್ವಾ ಆ ಶಂಭು ಶೆಟ್ರು ಹಾಗೆ ಅಂತ? ಉಮಾ, ನಂಗೆ ಗೊತ್ತಿಲ್ಲಪ್ಪ. ನಾಳೆನೇ ಹೋಗಿ ಆ ಶಂಭು ಶೆಟ್ರಿಗೆ ಇನ್ಮೇಲೆ ನಾನು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳು. ಊರವ್ರು ಏನೇನೋ ಹೇಳ್ತಾರೆ ಅಂತ ನೀನು ನಂಬ್ತೇನವ? ಮತ್ತಿನ್ನೇನಪ್ಪ, ಇಡೀ ಊರಿಗೂರೇ ಅವ್ರಿಗಾರೆ ಹುಚ್ಚು ಅಂತ ಮಾತಾಡ್ಕೊಳ್ತಿದೆ. ಇಡೀ ದಿನ ನಿಮ್ಮಪ್ಪ ಆ ಶೆಟ್ರ ಜೊತೆ ಕೆಲಸ ಮಾಡ್ತಾರಲ್ಲ, ಅವ್ರಿಗೂ ಹುಚ್ಚು ಹಿಡಿಯತ್ತೆ ಅಂತ ಹೇಳಿದ್ರು. ಇಷ್ಟು ಸಾಲದ ನನಗೆ ಭಯ ಆಗಕ್ಕೆ. ಈ ಊರಿನ ಜನ ಒಂದಿನೂ ಅವ್ರೇನು ಅಂತ ತಿಳ್ಕೊಳಕ್ಕೆ ಹೋಗಲಿಲ್ಲ. ಒಬ್ಬರು ಹೇಳೋ ಮಾತು ಕೇಳಿ ಇನ್ನೊಬ್ಬರು ಮಾತಾಡ್ತಾರೆ. ನಿನ್ನ ಹಾಗೆ ಹೊರಗಿನ ಜಗತ್ತಿಗೆ ಅವರೊಬ್ಬ ದೊಡ್ಡ ಕಾದಂಬರಿಕಾರರು. ಆದರೆ ಈ ಊರಿನ ಜನರಿಗೆ ನಮ್ಮಿಂದ ಇನ್ನೊಂದು ಜೀವಕ್ಕೆ ತಿಳಿದೋ ಯಾವುದೇ ಥರದ ನೋವು ಆಗಬಾರ್ದು. ಆ ಥರ ಎಲ್ಲರೂ ನಡ್ಕೊಂಡ್ರೆ ನಾವಿರೋ ಜಾಗನೇ ಸ್ವರ್ಗ ಆಗತ್ತೆ ಅಂತಿದ್ರು. ಅವರು ಮದುವೆಯಾದ 5-6 ವರ್ಷಕ್ಕೆ ಗಂಡು ಮಗನೂ ಕರ್ಕೊಂಡು ಅವರ ಹೆಂಡತಿ ಅವರಿಂದ ದೂರ ಆದ್ರಂತೆ. ಸದ್ಯಕ್ಕೆ ನನ್ನನ್ನು ಬಿಟ್ಟರೆ ಅವರಿಗೆ ಯಾರೂ ಇಲ್ಲ. ಇರುವೆಗಳನ್ನ ಕಂಡ್ರೆ ಬ್ಯಾಗಿಂದ ಸಕ್ಕರೆ ತೆಗೆದು ಹಾಕೋದು, ಅವ್ರ ತೋಟದಲ್ಲಿ ಹಕ್ಕಿಗಳನ್ನ ಕಂಡ್ರೆ ಕಾಳುಗಳನ್ನ ಚೆಲ್ಲೋದು, ಇಲ್ಲ ಅಂದರೆ ಹೊಳೆ ಹತ್ರ ಕೂತ್ಕೊಂಡು ಮೀನುಗಳನ್ನ ನೋಡ್ತಾ ಇರೋದು. ಏನೇ ಆದರೂ ದಿನ ಈ ಕೆಲಸಗಳನ್ನ ಮಾತ್ರ ನಿಮ್ಮ ತಂದೆಯವ್ರು ತಪ್ಪಿಸ್ಕೊಳ್ತಾ ಇರಲಿಲ್ಲ. ತಗೋ, ಇದನ್ನ ನೀರಿಗೆ ಹಾಕು. ಇದನ್ನು ತಿನ್ನಕ್ಕೆ ಮೀನುಗಳು ಒಂದ್ರ ಮೇಲೆ ಒಂದು ಪೈಪೋಟಿ ಮಾಡ್ಕೊಂಬರುತ್ತಲ್ಲ, ಅದನ್ನ ನೋಡ್ತಾ ನೀನು ಬೇಜಾರು ಕಳಿಬೋದು. ಒಂದ್ಸಲ ನೋಡೋ, ಗಾಳ ಹಾಕೋದಕ್ಕಿಂತ ಹೆಚ್ಚಿಗೆ ಖುಷಿ ನಿಂಗಿದ್ರಲ್ಲಿ ಸಿಗುತ್ತೆ. ಹಸುವಿನ ಮೂಗುದಾರ ಕತ್ತರಿಸೋದು, ಕಟ್ಟಾಕಿರೋ ಯಾವುದೇ ಪ್ರಾಣಿನ ಕಂಡ್ರು ಬಿಡಿಸೋದು, ಮೀನಿನ ಬಲೆ ಕಂಡ್ರಂತೂ ಕತ್ತರಿಸಿ ಎಸೆಯೋದು. ಊರವರು ಜಗಳಕ್ಕೆ ಬಂದರು. ಇವ್ರ ಮಾತು ಕೇಳಿ ಯಾರೇ ಹುಚ್ಚ ಅನ್ಕೊಂಡ್ರು. ತುಂಬ ಕಾಲದಿಂದ ಅವರು ಒಂದು ಕಾದಂಬರಿನೂ ಬರೆದಿಲ್ಲ. ಊರು ಮನೆ ಎಲ್ಲ ಬಿಟ್ಟು ಹೋಗ್ಬೇಕು ಅಂತಿದ್ರು. ಎಲ್ಗೆ? ಇಂಥಲ್ಲಿಗೆ ಅಂತ ಇಲ್ಲ, ಈ ಬದುಕಿಂದನೇ ಬಿಡುಗಡೆ ಹೊಂದಬೇಕು, ಗೊತ್ತು ಗುರಿ ಇಲ್ಲದೆ ಸುತ್ತಾಡಬೇಕು ಅಂತಿದ್ರು. ಯಜಮಾನ್ರೆ, ಓದೋ. ಅಹಿಂಸಾ ಧರ್ಮದ ಬಗ್ಗೆ ಕಾದಂಬರಿಗಳಲ್ಲಿ ನೀವು ಆಳವಾಗಿ ಪ್ರತಿಪಾದಿಸೋದು ನನಗೆ ತುಂಬಾ ಇಷ್ಟ. ನಿಮ್ಮ ಊರಿನ ಜನರನ್ನು ಮಾತಾಡಿಸಿ ಇತ್ತೀಚೆಗೆ ಒಂದು ಪೇಪರ್ನವರು ನಿಮ್ಮ ಬಗ್ಗೆ ಬರೆದಿದ್ರು. ನೀವು ಆರೆ ಹುಚ್ಚರು, ವಿಚಿತ್ರವಾಗಿ ಆಡ್ತೀರಿ ಅಂತೆಲ್ಲ ನಿಮ್ಮ ಊರಿನವರು ಅದರಲ್ಲಿ ಹೇಳಿದ್ದಾರೆ. ನಿಮ್ಮ ಅಭಿಮಾನಿಗಳಾದ ನಮಗೆ ಅದೆಲ್ಲ ಸುಳ್ಳು ಅಂತ ಗೊತ್ತು. ಆದರೂ ನಿಮ್ಮ ಊರಿನ ಜನ ಹಾಗೆ ಯಾಕೆ ಹೇಳಿದರೂ ಗೊತ್ತಿಲ್ಲ. ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಆಸೆ ನಮಗೆ ಬಹಳ ಇದೆ. ಅದಕ್ಕೋಸ್ಕರ ಎಲ್ಲ ಸಾಹಿತಿಗಳು ಬರೆಯೋ ಹಾಗೆ ನೀವೂ ನಿಮ್ಮ ಆತ್ಮಕಥೆನ ಬರಿಬೇಕು. ಅದರಿಂದ ನಿಮ್ಮ ಸಾಹಿತ್ಯ ಬದುಕಿಗೆ ಒಂದು ಪರಿಪೂರ್ಣತೆ ಅಂತ ಸಿಕ್ಕಂತಾಗತ್ತೆ. ನಮ್ಮ ಆಸೆನೂ ಈಡೇರುತ್ತೆ. ಅದರಲ್ಲಿರೋ ಹೆಚ್ಚಿನ ಪತ್ರಗಳಲ್ಲಿ ನೀವು ಆತ್ಮಕಥೆ ಬರಿಬೇಕು ಅಂತಲೇ ಬರೆದಿದ್ದಾರೆ ಯಜಮಾನ್ರೆ. ಎಲ್ಲಾದ್ರಿಂದನೂ ಬಿಡಿಸ್ಕೋಬೇಕು ಅಂತ ಇದ್ದೀನಿ. ಅಂಥದ್ರಲ್ಲಿ ಮತ್ತೆ ಪುಸ್ತಕ ಬರೆಯೋದ? ಅದು ಆತ್ಮಕಥೆ. ನನ್ನ ಬಗ್ಗೆ ನಾನೇ ಬರ್ಕೊಳ್ಳೋದು.
ಹಾಗೆ ಯಾಕೆ ಅನ್ಕೋತೀರಿ? ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ಸಾವಿರಾರು ಜನ ಕಾಯ್ತಿದ್ದಾರೆ. ಅದನ್ನೆಲ್ಲ ಬಿಟ್ಟು ನೀವು ಆಧ್ಯಾತ್ಮ ಅಂತ ಹೋಗ್ಬಿಡ್ತೀರ. ನೀವು ಅಲ್ಲಿ ಹೋದ್ರೂ ಈ ಕೊರಗು ನಿಮ್ಮನ್ನ ಕಾಡದೆ ಬಿಡಲ್ಲ. ಬರೆಯಕ್ಕೆ ಅಂತ ಕೂತ್ರೆ 2-3 ವರ್ಷನೇ ಆಗುತ್ತೆ. ಎಲ್ಲಾನು ಬಿಟ್ಟು ಹೊರಟವ್ ನಾನು. ಮತ್ತೆ ಹೊಸ್ತನ್ನ ಸೃಷ್ಟಿ ಮಾಡಬಾರ್ದು. ಓ ಸತ್ಯಭಾಮೆ ಬಾರಿ ಸತ್ಯಭಾಮಮಣಿ ತೋರು ನಿನ್ನ ಏನ್ರು ನೀವು? ನಿಮ್ಮ ಅಕ್ಕ ರಂಗಸ್ಥಳದ ಹತ್ರ ಉಂಗುರ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ, ನೀವ್ಯಾರು ನೋಡೇ ಇಲ್ವಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು.